ರಣಾಂಗಣದಲ್ಲಿ ರಷ್ಯಾ ಅಬ್ಬರ ಹೇಗಿದೆ? ಕೀವ್, ಖಾರ್ಕಿವ್ನಲ್ಲಿ ಡೆಡ್ಲಿ ದಾಳಿಗೆ ಏನೆಲ್ಲ ಅನಾಹುತ ಸಂಭವಿಸಿದೆ? ವೃದ್ಧ ದಂಪತಿ ಮನೆಗೆ ನುಗ್ಗಿ ರಷ್ಯಾ ಸೈನಿಕರು ಮಾಡಿದ್ದೇನು? ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ ಸೈನಿಕರು ಯುದ್ಧ ಭೂಮಿಯಲ್ಲಿ ಮಾಡು ಇಲ್ಲವೇ ಮಡಿ ಎನ್ನುವಂತೆ ಹೋರಾಟ ಮುಂದುವರೆಸಿದ್ದಾರೆ. ರಾಜಧಾನಿ ಕೀವ್ ಉಳಿಸಿಕೊಳ್ಳಲು ಹಲವು ಯುದ್ಧ ತಂತ್ರಗಳನ್ನು ಅನುಷ್ಠಾನಗೊಳಿಸುತ್ತಾ ರಷ್ಯಾ ಸೇನೆಗೆ ತಕ್ಕ ಫೈಟ್ ಕೊಡ್ತಿದ್ದಾರೆ. ಕೀವ್ ಚೆಕ್ ಪೋಸ್ಟ್ ಬಳಿ ರಷ್ಯಾ ಟ್ಯಾಂಕ್ ನಾಶಕ್ಕೆ ರಾಕೆಟ್ ಲಾಂಚರ್ಗಳನ್ನು ಬಳಸಿ ಕೌಂಟರ್ ಕೊಡ್ತಿದ್ದಾರೆ. ಆ ಮೂಲಕ ರಷ್ಯಾ ಹಿಮ್ಮೆಟ್ಟಿಸಲು ಪಣ ತೊಟ್ಟಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾ ಸೈನಿಕರು ದಾಳಿ ಮುಂದುವರೆಸಿದ್ದು ಮನೆ ಮನೆಗೆ ನುಗ್ಗಿ ಹಾನಿ ಮಾಡ್ತಾ ಜನರಿಗೆ ಕಿರಿಕ್ ಮಾಡ್ತಿದ್ದಾರೆ. ಗೇಟ್ ಮುರಿದು ಒಳನುಗ್ಗಿದ ರಷ್ಯಾ ಸೈನಿಕರು ವೃದ್ಧ ದಂಪತಿಗೆ ಕಿರಿಕ್ ಮಾಡಿದ್ದಾರೆ. ದಂಪತಿಯನ್ನ ಮನೆಯಿಂದ ಹೊರಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ವೃದ್ಧ ದಂಪತಿ ವಾಗ್ವಾದ ನಡೆಸಿ ರಷ್ಯಾ ಸೈನಿಕರನ್ನ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಉಕ್ರೇನ್ ವಿರುದ್ಧ ಡೆಡ್ಲಿ ವ್ಯಾಕ್ಯೂಮ್ ಬಾಂಬ್ ಬಳಕೆ ಮಾಡಿದ್ಯಾ ರಷ್ಯಾ? ಉಕ್ರೇನ್ ಸುತ್ತ ಅಮೆರಿಕ, ರೊಮೇನಿಯಾ ಸಮರಾಭ್ಯಾಸ ಹೇಗಿದೆ? ಮರಿಯುಪೋಲ್ನಲ್ಲಿ ಉಕ್ರೇನ್ ನಾಗರಿಕರ ಸಾಮೂಹಿಕ ಅಂತ್ಯ ಸಂಸ್ಕಾರ. ನೋಡೋಣ ರಷ್ಯಾ ವರ್ಸಸ್ ಉಕ್ರೇನ್ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ನಲ್ಲಿ ರಷ್ಯಾ ಸೇನೆ ವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿದೆ. ಕಣ್ಣೆದುರಲ್ಲೇ ಕ್ಷಿಪಣಿ ದಾಳಿ ಮಾಡಿದ್ದು ಮಹಿಳೆ ಬೆಚ್ಚಿ ಬಿದ್ದಿದ್ದಾಳೆ. ಮೈಕೋಲಾಯ್ನಲ್ಲಿ ಮನೆ ಎದುರೇ ಕ್ಷಿಪಣಿ ದಾಳಿ ಮಾಡಿದೆ. ರಷ್ಯಾದ ಡೆಡ್ಲಿ ಅಟ್ಯಾಕ್ಗೆ ಮಹಿಳೆ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನು ಇವಾನೋ ಫ್ರಾಂಕ್ವಿಸ್ಕ್ ಪ್ರದೇಶದಲ್ಲೂ ಅಪಾರ್ಟ್ಮೆಂಟ್ಗಳ ಮೇಲೆ ರಷ್ಯಾ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ. ರಷ್ಯಾ ದಾಳಿಗೆ ಉಕ್ರೇನ್ನ ಪ್ರಮುಖ ನಗರಗಳೇ ಸ್ಮಶಾನದಂತಾಗಿವೆ. ಈ ಮಧ್ಯೆ ಐತಿಹಾಸಿಕ ಸಂಪತ್ತುಗಳ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ ನಗರದಲ್ಲಿ ಪ್ರತಿಮೆಗಳನ್ನ ಮರಳಿನ ಚೀಲಗಳಿಂದ ಮುಚ್ಚಲಾಗಿದೆ. ಐತಿಹಾಸಿಕ ಪ್ರತಿಮೆ ರಕ್ಷಣೆಗೆ ಮರಳು ಚೀಲದ ಗೋಡೆ ನಿರ್ಮಿಸಿ ರಷ್ಯಾ ಶೆಲ್ ದಾಳಿಯಿಂದ ತಪ್ಪಿಸಲು ಯತ್ನಿಸಲಾಗಿದೆ. ಉಕ್ರೇನ್ ಮೇಲಿನ ದಾಳಿಯಿಂದ ಮೂರನೇ ಮಹಾಯುದ್ಧ ಶುರುವಾಗುತ್ತಾ? ರಷ್ಯಾಗೆ ಬೆಲಾರಸ್ ಸರ್ಕಾರ ಸಾಥ್ ನೀಡುತ್ತಿರುವುದು ಹೇಗೆ? ಭೀಕರ ದಾಳಿಯಿಂದ ಗ್ಯಾಸ್ ಪೈಪ್ಲೈನ್ಗೆ ಹಾನಿಯಾಗಿದೆ ಹೇಗೆ? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ನ್ಯಾಟೋ ಸಮರಾಭ್ಯಾಸ ಮಾಡುತ್ತಿದ್ದು ಸ್ಲೋವಾಕಿಯಾದಲ್ಲಿ ಸಮರಾಭ್ಯಾಸಕ್ಕೆ ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ಸ್ಲೋವಾಕಿಯಾಗೂ ನ್ಯಾಟೋ ಪಡೆ ಬಂದಿಳಿಯೋ ಸಾಧ್ಯತೆ ಇದೆ. ಪೋಲ್ಯಾಂಡ್, ರೊಮೇನಿಯಾ, ಲಾಟ್ವಿಯಾದಲ್ಲಿ ಅಮೆರಿಕ ಸೇರಿ ನ್ಯಾಟೋ ರಾಷ್ಟ್ರಗಳ ಸೇನೆ ಸಮರಾಭ್ಯಾಸ ಮಾಡುತ್ತಿದೆ. ದಿನ ಕಳೆದಂತೆ ನ್ಯಾಟೋ ಸಮರಾಭ್ಯಾಸ ತೀವ್ರಗೊಳ್ತಿದೆ. ಅತ್ತ ನ್ಯಾಟೋ ಸಮರಾಭ್ಯಾಸ ಮಾಡ್ತಿದ್ರೆ ಇತ್ತ ರಷ್ಯಾ ಸೇನೆ ಸಿದ್ಧತೆ ನಡೆಸಿದೆ. ನ್ಯಾಟೋ ಸೇನೆ ದಾಳಿ ತಡೆಯಲು ರಷ್ಯಾ ಬ್ರಹ್ಮಾಸ್ತ್ರವನ್ನೇ ಸಿದ್ಧಗೊಳಿಸುತ್ತಿದೆ. ಪೋಲ್ಯಾಂಡ್, ರೊಮೇನಿಯಾದಲ್ಲಿರೋ ನ್ಯಾಟೋ ಸೇನೆ ನಿಯೋಜನೆಯಾಗಿದೆ. ಹೀಗಾಗಿ ನ್ಯಾಟೋ ಪಡೆ ದಾಳಿ ಸಾಧ್ಯತೆ ಹಿನ್ನೆಲೆಯಲ್ಲಿ ರಷ್ಯಾ ಅಲರ್ಟ್ ಆಗಿದ್ದು ಬೆಲಾರಸ್ನಲ್ಲಿ ರಷ್ಯಾದ ಅತ್ಯಾಧುನಿಕ S-400 ಆಂಟಿ ಮಿಸೈಲ್ ಸಿಸ್ಟಮ್ ನಿಯೋಜನೆ ಮಾಡಲಾಗಿದೆ. ಉಕ್ರೇನ್ ವಿರುದ್ಧ ಯುದ್ಧ ನಡೆಸುತ್ತಿರೋ ರಷ್ಯಾಗೆ ಬೆಲಾರಸ್ ಬೆಂಬಲ ನೀಡಿದೆ. ಹೀಗಾಗಿ ಬೆಲಾರಸ್ ಸುತ್ತಲೂ ನ್ಯಾಟೋ ಸೇನೆ ನಿಯೋಜನೆಯಾಗಿದೆ. ಪೋಲ್ಯಾಂಡ್, ರೊಮೇನಿಯಾ, ಲಾಟ್ವಿಯಾದಲ್ಲಿ ನ್ಯಾಟೋ ಸೇನೆ ಇದೆ. ಹೀಗಾಗಿ ಬೆಲಾರಸ್ಗೆ ರಷ್ಯಾ S-400 ರವಾನೆ ಮಾಡಿದ್ದು ರಷ್ಯಾದ ಸೈನಿಕರು ತಾಲೀಮು ಮಾಡುತ್ತಿದ್ದಾರೆ. ಬೆಲಾರಸ್ ಸೇನೆ ಜೊತೆ ರಷ್ಯಾ ಜಂಟಿ ಸಮರಾಭ್ಯಾಸ ಮಾಡುತ್ತಿದ್ದು ರಷ್ಯಾ ಸೇನೆಗೆ ಬೆಲಾರಸ್ ಸೈನಿಕರು ಸಾಥ್ ಕೊಡ್ತಿದ್ದಾರೆ. ರಷ್ಯಾ ವಿರುದ್ಧ ಹೋರಾಟ ನಡೆಸುತ್ತಿರೋ ಉಕ್ರೇನ್ಗೆ ಬ್ರಿಟನ್ ಶಸ್ತ್ರಾಸ್ತ್ರ ನೆರವು ನೀಡಿದೆ. ಉಕ್ರೇನ್ಗೆ ಬ್ರಿಟನ್ ಶಸ್ತ್ರಾಸ್ತ್ರ ಬಂದಿಳಿದಿದೆ. ಉಕ್ರೇನ್ ರಾಜಧಾನಿ ಕೀವ್ಗೆ ಬ್ರಿಟನ್ ಶಸ್ತ್ರಾಸ್ತ್ರ ಹೊತ್ತು ವಿಶೇಷ ವಿಮಾನ ಆಗಮಿಸಿದೆ. ರಾಜಧಾನಿ ಕೀವ್ ರಕ್ಷಣೆಗಾಗಿ ಉಕ್ರೇನ್ ಸೇನೆಗೆ ಇಂಗ್ಲೆಂಡ್ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದೆ. ಕೀವ್ನತ್ತ ರಷ್ಯಾ ಸೇನೆ ಮುನ್ನುಗ್ತಿದ್ದು ಉಕ್ರೇನ್ ಸೈನಿಕರು ಪ್ರತಿರೋಧ ಒಡ್ಡಿದ್ದಾರೆ. ಉಕ್ರೇನ್ ನೆಲದಲ್ಲಿ ರಷ್ಯಾ ಮಿಸೈಲ್ ಠುಸ್ ಆಗಿದೆ. ಉಕ್ರೇನ್ನ ಚೆರ್ನಿಹಿವ್ ಮೇಲೆ ರಷ್ಯಾ ಮಿಸೈಲ್ ದಾಳಿ ನಡೆಸಿತ್ತು. ಈ ವೇಳೆ ರಷ್ಯಾ ಮಿಸೈಲ್ ಸ್ಫೋಟಗೊಂಡಿಲ್ಲ. ಹೀಗಾಗಿ ಉಕ್ರೇನ್ ಸೈನಿಕರು ಮಿಸೈಲ್ ನಿಷ್ಕ್ರಿಯಗೊಳಿಸಿದ್ದಾರೆ. ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದೆ. ವಿಧಾನಸಭೆಯಲ್ಲಿ ಪಂಚರಾಜ್ಯ ಫಲಿತಾಂಶ ಪ್ರತಿಧ್ವನಿಸಿದ ಹೇಗೆ? ಬೊಮ್ಮಾಯಿ, ಸಿದ್ದರಾಮಯ್ಯ ಮಧ್ಯೆ ಜಟಾಪಟಿ ಹೇಗಿತ್ತು? ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೇವೆ ಎಂದು ಬಿಎಸ್ವೈ ಶಪಥ ಮಾಡಿದ ಹೇಗೆ? ನೋಡೋಣ ಕದನ ಸದನ ನ್ಯೂಸ್ ಟಾಪ್ 9 ನಲ್ಲಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ನಡೆಯಿತು. ಸಿಎಂ ಸ್ಥಾನದಿಂದ ಯಡಿಯೂರಪ್ಪರನ್ನ ಅನಗತ್ಯವಾಗಿ ಮುಕ್ತಗೊಳಿಸಿದ್ರು. ಹೀಗಾಗಿ ನೋವಿನಿಂದ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿಯಿಂದ ಜನರಿಗೆ ನೋವಾಗಿದೆ ಎಂಬ ನೋವು ನಮಗಿದೆ. ನಾವು ಭ್ರಮೆಯಲ್ಲಿ ಇಲ್ಲ. ಜನ ತೀರ್ಮಾನ ಮಾಡಿಯಾಗಿದೆ. ಇತ್ತೀಚೆಗೆ ನಡೆದ ಎಲೆಕ್ಷನ್ನ ಫಲಿತಾಂಶಗಳು ಗೊತ್ತಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು.
ಸಿಎಂ ಸ್ಥಾನದಿಂದ ಇಳಿಯುವಾಗ ಯಡಿಯೂರಪ್ಪ ಕಣ್ಣೀರು ಹಾಕಿದ್ರು. ಕಣ್ಣೀರು ಸುಮ್ನೆ ಬರುತ್ತದೋ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಕಳೆದ ಎಲೆಕ್ಷನ್ ನಲ್ಲಿ 135 ಸೀಟ್ ಬರುತ್ತೆ ಅಂತ ಬಿಎಸ್ವೈ ಹೇಳಿದ್ರು. ಆದ್ರೆ ಬಿಜೆಪಿಗೆ ಬಂದದ್ದು 104 ಸೀಟ್ ಮಾತ್ರ. ಯಡಿಯೂರಪ್ಪ ಇತ್ತೀಚೆಗೆ ಜನರ ಬಳಿ ಹೋಗಿಲ್ಲ ಅನ್ಸುತ್ತೆ. ಜನ ಬಿಜೆಪಿಯನ್ನ ಹೊರಹಾಕೋದಕ್ಕೆ ನಿಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸಿದಾಗಲೇ ತೀರ್ಮಾನಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದರೂ ನೀವು ಮತ್ತೆ ಸಿಎಂ ಆಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಎಸ್ ಯಡಿಯೂರಪ್ಪ ತಿರುಗೇಟು ಕೊಟ್ಟರು. ನಾನು ಸ್ವಯಂ ಪ್ರೇರಿತನಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ನಾವೆಲ್ಲ ಸೇರಿ ಬಸವರಾಜ ಬೊಮ್ಮಾಯಿಯನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ. ಈ ವಿಚಾರ ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಬಿಎಸ್ವೈ ತಿಳಿಸಿದ್ರು. ಅದೇ ರೀತಿ ನೋಡೋರಿದ್ದೀರಾ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯರ ಕಾಲೆಳೆದ್ರು. ಸಿದ್ದರಾಮಯ್ಯನವರೇ, ನೀವು ಮತ್ತೆ ವಿಪಕ್ಷದಲ್ಲೇ ಇದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗುತ್ತೆ. ಈ ಬಗ್ಗೆ ನಮಗೆ ನೋವಿದೆ. ಆದ್ರೆ ಆ ನೋವು ನಿಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ದೇಶದಲ್ಲಿ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಅಲ್ಲದೆ ನಿಮ್ಮ ನಾಯಕರು ಯಾರು ಸ್ವಾಮಿ ಅಂತ ಪ್ರಶ್ನಿಸಿದ ಬಿಎಸ್ವೈ, ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ ಅಷ್ಟೇ ಅಂತ ತಿರುಗೇಟು ಕೊಟ್ರು. ವಿಪಕ್ಷದವರು ಏನೇ ಹೇಳಿದ್ರು ಅಧಿಕಾರಕ್ಕೆ ಬರಲ್ಲ. ಹೀಗಾಗಿ ವಿಪಕ್ಷದವರು ಅಧಿಕಾರಕ್ಕೆ ಬರುವ ಭ್ರಮೆಯಲ್ಲಿದ್ದಾರೆ ಅಂತ ಬಿಎಸ್ವೈ ಹೇಳಿದ್ರು. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರ್ತೇವೆ. 135ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ. ದೇಶದ ಜನ ಮೋದಿ ಬಿಜೆಪಿ ಪರವಾಗಿದ್ದಾರೆ ಅನ್ನೋದು ಪಂಚರಾಜ್ಯ ಚುನಾವಣಾ ಫಲಿತಾಂಶದಲ್ಲಿ ಸಾಬೀತಾಗಿದೆ. ನಾವು ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೇವೆ ಅಂತ ಬಿಎಸ್ವೈ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದೇ ಬಿಟ್ಟಿವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದ್ರೆ ನೀವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ನೀವು ಮತ್ತೆ ವಿಪಕ್ಷದಲ್ಲಿ ಶಾಶ್ವತವಾಗಿ ಕೂರಬೇಕಾಗುತ್ತೆ. 5 ರಾಜ್ಯಗಳ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ. ಅಧಿವೇಶನ ಮುಗಿದ ಬಳಿಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕ್ರಮವನ್ನ ತಲುಪಿಸ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವರ ಅವರು ಅಧಿಕಾರದಲ್ಲಿ ಇರಲಿ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಅವರು ಜನರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದ್ದಾರೆ. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬಿಎಸ್ವೈ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಗಟ್ಟಿತನ ಇದೆ. ನಾನು ಒಂದೆರಡು ಪ್ರಸಂಗ ಜೀವನದಲ್ಲಿ ಮರೆಯಲ್ಲ. 3-4 ಘಟನೆಗಳನ್ನ ನಾನು ಬಹಿರಂಗವಾಗಿ ಹೇಳೋದಕ್ಕೆ ಆಗಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ರು. ಸಿದ್ದರಾಮಯ್ಯನವರು ನಾಯಕರು, ಇದರಲ್ಲಿ 2 ಮಾತಿಲ್ಲ. ಆದ್ರೆ ಇತ್ತೀಚೆಗೆ ಅವರಿಗೆ ಸತ್ಯ ಗೊತ್ತಿದ್ರು ಜೋರಾಗಿ ಹೇಳಿದ್ರೆ ಜನ ನಂಬ್ತಾರೆ ಅಂತ ಮಾತಾಡ್ತಾರೆ. ಕಳೆದ ಬಾರಿ ನಮ್ಮಪ್ಪ ನಾಣೆ ಬಿಎಸ್ವೈ HDK ಸಿಎಂ ಆಗಲ್ಲ ಅಂದಿದ್ರು. ಆದ್ರೆ ಇಬ್ಬರು ಸಿಎಂ ಆದ್ರು. ಅಧಿಕಾರಕ್ಕೆ ಬರ್ತೇವೆ ಅಂತ ಇವರೇ ಅಧಿಕಾರಕ್ಕೆ ಬರಲಿಲ್ಲ. ನಾವು ಜನರ ವಿಶ್ವಾಸ ಗಳಿಸಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ. 2023ಕ್ಕೆ ಜನರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಸಿಎಂ ಬೊಮ್ಮಾಯಿ ತಿಳಿಸಿದ್ರು. ಯಡಿಯೂರಪ್ಪ ಮತ್ತೆ ಅಧಿಕಾರಕ್ಕೆ ಬರುವ ಬಗ್ಗೆ ಕೇಳಿದ್ದಾರೆ. ಆದ್ರೆ ನೀವು ಬೇರೆ ಪಕ್ಷದ ಬಾಗಿಲಿಗೆ ಹೋಗಿ ಕೇಳಿಕೊಂಡಿದ್ರಿ ಅಂತ ಸಿದ್ದರಾಮಯ್ಯಗೆ ಸಚಿವ ಮಾಧುಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಫಲಿತಾಂಶ ಬರೋದಕ್ಕೂ ಮುನ್ನವೇ ಹೋಗಿ ನೀವೇ ಸಿಎಂ ಆಗಿ ಅಂತ ಹೇಳಿಕೊಂಡಿದ್ದು ನೀವಲ್ಲವೇ ಅಂತ ಸಿದ್ದರಾಮಯ್ಯರನ್ನ ಉದ್ದೇಶಿಸಿ ಸಚಿವ ಮಾಧುಸ್ವಾಮಿ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಕೋಮುವಾದಿ ಪಕ್ಷವನ್ನ ದೂರ ಇಡೋದಕ್ಕೆ ಅವರಿಗೆ ಸಿಎಂ ಆಗುವಂತೆ ನಾವು ಹೇಳಿದ್ದೇವೆ ಅಂತ ತಿಳಿಸಿದ್ರು. ಪಂಚರಾಜ್ಯ ರಿಸಲ್ಟ್ ಬೆನ್ನಲ್ಲೇ ರಾಜ್ಯ ಸಂಪುಟಕ್ಕೆ ಸರ್ಜರಿ ಆಗುತ್ತಾ? ಬೊಮ್ಮಾಯಿ ಸಂಪುಟದಿಂದ ಯಾರು ಇನ್, ಯಾರು ಔಟ್? ಯುವ ಪಡೆಗೆ ಮಣೆ ಹಾಕುತ್ತಾ ಬಿಜೆಪಿ ಹೈಕಮಾಂಡ್? ನೋಡೋಣ ಸಂಪುಟ ಸರ್ಕಸ್ ನ್ಯೂಸ್ ಟಾಪ್ 9ನಲ್ಲಿ. ಪಂಚರಾಜ್ಯಗಳ ಫಲಿತಾಂಶದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲೂ ಬೆಳವಣಿಗೆ ನಡೆಯುತ್ತಿದೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು ಸಚಿವಾಕಾಂಕ್ಷಿಗಳಲ್ಲಿ ಮತ್ತೆ ಆಸೆ ಚಿಗುರೊಡೆದಿದೆ. ಬಹುತೇಕ ಹಿರಿಯರಿಗೆ ಸಚಿವ ಸಂಪುಟದಿಂದ ಕೋಕ್ ಕೊಡೋ ಸಾಧ್ಯತೆ ಇದ್ದು ಏಪ್ರಿಲ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. 5 ರಾಜ್ಯಗಳ ಅಂತಿಮ ಫಲಿತಾಂಶ ಹೊರಬೀಳ್ತಿದ್ದಂತೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದ್ದು ಸಂಪುಟದಿಂದ ಯಾರು ಇನ್, ಯಾರು ಔಟ್ ಅನ್ನೋದು ಕುತೂಹಲ ಮೂಡಿಸಿದೆ. ಮುಂದಿನ ವರ್ಷದ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸಂಪುಟಕ್ಕೆ ಸರ್ಜರಿ ಮಾಡ್ತಾರೆ ಎನ್ನಲಾಗಿದ್ದು ರಾಜ್ಯದಲ್ಲಿ ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಿಂದ ಹಿರಿಯರಿಗೆ ಕೋಕ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಏಪ್ರಿಲ್ನಲ್ಲೇ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಎನ್ನಲಾಗಿದೆ. ಹಿರಿಯ ಸಚಿವರಾದ ಕೆಎಸ್ ಈಶ್ವರಪ್ಪ, ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಗೋವಿಂದ ಕಾರಜೋಳ, ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಕೆಲವರಿಗೆ ಕೋಕ್ ಕೊಡ್ತಾರೆ ಎನ್ನಲಾಗಿದೆ.
ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯ ಸಚಿವ ಸಂಪುಟದಲ್ಲಿ ಸರ್ಜರಿಯಾಗುತ್ತೆ ಅಂತ ಹೇಳಲಾಗ್ತಿತ್ತು. ಸದ್ಯ ಎಲೆಕ್ಷನ್ ಮುಗಿದಿದ್ದು ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಈ ಬಾರಿ ಹೈಕಮಾಂಡ್ ಯುವ ಪಡೆಗೆ ಮಣೆ ಹಾಕುವ ನಿರೀಕ್ಷೆ ಇದೆ. ಪ್ರಾದೇಶಿಕವಾರು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನಲಾಗಿದ್ದು, ರೇಣುಕಾಚಾರ್ಯ, ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್, ಜಿಎಚ್ ತಿಪ್ಪಾರೆಡ್ಡಿ, ರಾಜು ಗೌಡ, ಪೂರ್ಣಿಮಾ ಶ್ರೀನಿವಾಸ್ ಸೇರಿ ಹಲವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ಸೇರಲು ಸರ್ಕಸ್ ಮುಂದುವರೆದಿದೆ. ಪಂಚರಾಜ್ಯ ರಿಸಲ್ಟ್ ಬೆನ್ನಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಶಾಸಕರು ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಶಾಸಕ ರಾಮದಾಸ್ ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಸಿಎಂ ನಿವಾಸಕ್ಕೆ ಶಾಸಕ ರಾಮದಾಸ್ ಭೇಟಿ ನೀಡಿದ್ರು. ರಾಜ್ಯ ಸಚಿವ ಸಂಪುಟದ ವಲಸಿಗರ ಮೇಲೂ ಹೈಕಮಾಂಡ್ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ವಲಸಿಗ ಸಚಿವರು ಒಂದು ಕಾಲು ಹೊರಗಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಚುನಾವಣೆ ವೇಳೆ ಕೆಲ ವಲಸಿಗರು ಪಕ್ಷ ಬಿಡೋ ವದಂತಿ ಇದೆ. ಹೀಗಾಗಿ ಡೌಟ್ ಇರೋ ವಲಸಿಗರ ಕೈ ಬಿಡುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಬಿಜೆಪಿ ಸಚಿವ ಸಂಪುಟದಲ್ಲಿ ವಲಸಿಗ ಸಚಿವರ ಪೈಕಿ 5-6 ಸಚಿವರ ಮಂತ್ರಿ ಸ್ಥಾನಕ್ಕೆ ತೂಗುಗತಿ ಎನ್ನಲಾಗ್ತಿದೆ. ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯವಾಗ್ತಿದ್ದಂತೆ ರಾಜ್ಯದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಸಚಿವ ಸ್ಥಾನ ಕೊಟ್ಟರೆ ಯಶಸ್ವಿಯಾಗಿ ನಿಭಾಯಿಸುತ್ತೇನೆ ಅಂತ ಟಿವಿ9ಗೆ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಮತ್ತೆ ಅರಳಿದೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲೂ ಬಿಜೆಪಿಯೇ ಅಸ್ತಿತ್ವದಲ್ಲಿ ಇರಲಿದೆ. ಸಚಿವ ಸಂಪುಟ ವಿಸ್ತರಣೆಯಾಗಿ ನನಗೆ ಸಚಿವ ಸ್ಥಾನ ನೀಡಿದರೆ ಯಶಸ್ವಿಯಾಗಿ ನಿಭಾಯಿಸುತ್ತೇನೆ ಅಂತ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಆದರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ಸಚಿವ ಸ್ಥಾನ ನೀಡಿದರೆ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅವಧಿಗೂ ಮೊದಲೇ ಚುನಾವಣೆ ಬರುವುದಿಲ್ಲ. 2023ರವರೆಗೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಒಂದ್ ವೇಳೆ ನನಗೆ ಸಚಿವ ಸ್ಥಾನ ಕೊಟ್ಟರೆ ನಾನು ಯಶಸ್ವಿಯಾಗಿ ನಿಭಾಯಿಸಲು ಸಿದ್ಧನಿದ್ದೇನೆ. ಆದರೆ ಪಕ್ಷಕ್ಕೆ ಮುಜುಗರ ತರುವ ಕೆಲಸವನ್ನ ನಾನು ಯಾವತ್ತೂ ಮಾಡಲ್ಲ ಅಂತ ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ನಮಗೆ ನಿರೀಕ್ಷೆಯಾಗಿತ್ತು. ಇದು ರಾಜ್ಯದಲ್ಲೂ ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ಚುನಾವಣಾ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವುದರ ಬಗ್ಗೆ ಯಾರೂ ಬಹಿರಂಗವಾಗಿ ಹೇಳಲಿಲ್ಲ ಅಂತ ಟಿವಿ9ಗೆ ಶಾಸಕ ತಿಪ್ಪಾರೆಡ್ಡಿ ತಿಳಿಸಿದ್ದಾರೆ. ರೌಡಿ ಶೀಟರ್ನನ್ನ ಬರ್ಬರ ಹತ್ಯೆ ಮಾಡಿದ್ದಲ್ಲಿ ಬೆಂಗಳೂರಿನಲ್ಲಿ ಮಗಳು ಪತ್ನಿ ಮೇಲೆ ಪಾಪಿ ಪತಿ ವಿಕೃತಿ ಮೆರೆದಿದ್ ಹೇಗೆ? ಉಕ್ರೇನ್ನಿಂದ ಇಂದು ಎಷ್ಟು ಭಾರತೀಯರು ವಾಪಸ್ಸಾಗಿದ್ದಾರೆ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯದಲ್ಲಿ ಪಾಲಿಶ್ ಅಕ್ಕಿ ಬಳಿಕ ನಕಲಿ ಗೊಬ್ಬರ ದಂಧೆ ಬೆಳಕಿಗೆ ಬಂದಿದೆ. ಸಾವಯವ ಗೊಬ್ಬರ ಹೆಸರಲ್ಲಿ ರೈತರಿಗೆ ವಂಚಿಸಿದ್ದು ನಕಲಿ ಗೊಬ್ಬರ ತಯಾರಿಕಾ ಘಟಕದ ಮೇಲೆ ಕೃಷಿ ಹಾಗೂ ಪೊಲೀಸ್ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. ಮದ್ದೂರು ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದ ಜಮೀನಿನಲ್ಲಿ ನಕಲಿ ಗೊಬ್ಬರ ತಯಾರಿಕಾ ಘಟಕ ನಡೆಯುತ್ತಿತ್ತು. ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ್ದು ಯಾವುದೇ ಅನುಮತಿ ಪಡೆಯದೆ ಘಟಕ ಸ್ಥಾಪನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಬೆಂಗಳೂರಿನ ಕಮಾಂಡೋ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ಕೂಡ್ಲುವಿನ ಚೂಡಸಂದ್ರದಲ್ಲಿರುವ ಕಮಾಂಡೋ ತರಬೇತಿ ಕೇಂದ್ರದ ಚಟುವಟಿಕೆಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ಪಡೆದರು. ಇದೇ ವೇಳೆ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಎಡಿಜಿಪಿ ಅರುಣ್ ಚಕ್ರವರ್ತಿ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು.